ಸಿರುವಾರ, ಮಾಳಸಿರುವಾರ, ಯರ್ಮರ ಸ್ಕೀಮ್ ಏನು ಬಂದಿದೆ ಎಲ್ಲ ಜನಪ್ರತಿನಿಧಿಗಳಾಯಿತು, ಇನ್ನೊಬ್ಬರಾಯಿತು, ಎಲ್ಲರಾಯಿತು. ಎಲ್ಲರೂ ಅಕ್ರಮ ಪಂಪ್ಸೆಟ್ಟು ಮತ್ತು ಅಕ್ರಮ ಅದು ಅನಧಿಕೃತ ಪೈಪ್ಗಳು ಹಾಕಿದ್ದಾರೆ. ಅವೆಲ್ಲ ತೆರವುಗೊಳಿಸ್ಬೇಕು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ತೆರವುಗೊಳಿಸಲಪ್ಪ ಅಂದರೆ ಉಗ್ರವಾದ ಅಂತ ಹೇಳಿದೆ. ಇನ್ನೊಂದು ಕೃಷಿ ಇಲಾಖೆ ಏನು ಮಾಡ್ತಾ ಇದೆಯಪ್ಪ ಅಂದರೆ ನಾವು ಈಗ ನೀರು ಬಂದಗಟ್ಟಲೆ ಏನು ಮಾಡ್ತಾ ಇದೆ, ನೀರು ಬಂದಗಟ್ಟಲೆ ಎಲ್ಲ ಬೀಜ ಮತ್ತು ರಾಸಾಯನಿಕ ಗೊಬ್ಬರದ ಅಂಗಡಿಗಳು ಬೀಜ, ರಾಸಾಯನಿಕ ಗೊಬ್ಬರ ಎಲ್ಲವನ್ನು ದರವನ್ನು ದುಪ್ಪಟ್ಟು ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಏನು ಮಾಡಲ್ಲ. ಈಗ ಏನು ನೀರು ಬಂದಿವೆಯಲ್ಲ, ಈ ನೆಕ್ಸ್ಟ್ ಟೈಮ್ ದುಪ್ಪಟ್ಟು ಮಾಡ್ತಾ ಇದ್ದಾರೆ. ಮತ್ತೆ ದುಪ್ಪಟ್ಟು ಮಾಡ್ತಾ ಇದ್ದಾರಪ್ಪ ಅಂದರೆ ತಾವು ಅನಧಿಕೃತವಾಗಿ ಬೆಳೆ ಚೀಟ್ ಮೇಲೆ ಬರ್ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕು ತಾಲೂಕು ಕೃಷಿ ಅಧಿಕಾರಿಗಳು. ಮತ್ತೆ ಇನ್ನೊಂದು ಏನಪ್ಪ ಅಂದರೆ ರೈತ ಬೀಜದ ಅಂಗಡಿಯವರು, ಬೀಜ, ಗೊಬ್ಬರ, ರಾಸಾಯನಿಕ ಹೊಂದವರು ತಮ್ಮಲ್ಲಿ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡಿಗೆ ಇಷ್ಟು ಆದ ಒಂದು ನಿರ್ದಿಷ್ಟವಾದ ಬೆಲೆ, ಇಷ್ಟು ಸಾಮಾನಿದೆ, ಇಷ್ಟು ಗೊಬ್ಬರ ಇದೆ ಅಂತೇಳಿ ಹಾಕಬೇಕು. ಅದನ್ನ ಯಾರು ಅವರಿಗೆ ಇದು ಏನೋ ಜವಾಬ್ದಾರಿ ತಗೊಂತೇ ಇಲ್ಲ. ಇದನ್ನ ಎಲ್ಲ ವಸ್ತುವನ್ನು ಇವೆಲ್ಲ ಒಳಗೊಂಡು ಏನು ಮಾಡ್ಬೇಕಂದ್ರೆ ನಮ್ಮ ತಾಲೂಕು ಕೃಷಿ ಅಧಿಕಾರಿಗಳು ಎಲ್ಲ ಏನು ಬೀಜ, ಗೊಬ್ಬರ, ರಾಸಾಯನಿಕ ಅಂಗಡಿಯವ್ರನ್ನ ಎಲ್ಲ ಮಾಲೀಕರನ್ನ ಕರೆದು ಅವರೆಲ್ಲರೂ ಒಂದು ಸಭೆ ಮಾಡಿ ಅವ್ರಿಗೆ ಮನವರಿಕೆ ಮಾಡಬೇಕು. ಇಷ್ಟಾದ ಮೇಲೂ ಅವರು ಸಭೆ ಕರೆದು ಮಾಡಲಿಲ್ಲಪ್ಪ ಅಂದರೆ ಯಾವುದೇ ಒಂದು ಅಂಗಡಿಯಲ್ಲಿ, ಯಾವುದೇ ಆಗಲಿ ಅಂಗಡಿಯಲ್ಲಿ, ಇಂಥ ನಿರ್ದಿಷ್ಟವಾದ ಅಂಗಡಿಯಲ್ಲಿ ಎಲ್ಲ ಬೆಳೆ ಚೀಟಿ ಅಥವಾ ಒಂದು ಏನಾದ್ರು ಲೋಪದೋಷ ಕಂಡು ಬಂದರೆ ನಾವು ಆ ಅಂಗಡಿ ಮುತ್ತಿಗೆ ಹಾಕ್ತೀವಿ. ಅದೆಲ್ಲ ಜವಾಬ್ದಾರಿಯನ್ನು ತಾಲೂಕು ಕೃಷಿ ಅಧಿಕಾರಿಗಳ ಜವಾಬ್ದಾರಿ ಇರ್ತೈತೆ. ಇನ್ನು ಒಂದು ವಿದ್ಯುತ್ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಏನಂದರೆ ವಿದ್ಯುತ್ ಈಗ ನಮಗೆ ನೀರು ಬರ್ತಾ ಇಲ್ಲ. ಈಗ ಸದ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ ನೀರು. ಈಗ ನಮ್ಗೆ ಮಳೆಗಾಲಕ್ಕೆ ಸರಿಯಾದ ಸಮಯದಲ್ಲಿ ವಿದ್ಯುತ್ ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ರಾತ್ರಿ ಸಮಯದಲ್ಲಿ ವಿದ್ಯುತ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ 5 ರಿಂದ 6 ತಾಸು ಕೊಡ್ತಾ ಇದ್ದಾರೆ. ನಮಗೇನು ಬೇಕು, 8 ರಿಂದ 10 ತಾಸು ವಿದ್ಯುತ್ ಬೇಕು. ಅದು ರಾತ್ರಿ ಸಮಯದಲ್ಲಿ ಕೊಡ್ತಾರೆ. ರಾತ್ರಿ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ರೈತರು ಇದೇ ನಿರ್ದಿಷ್ಟ ಟೈಮ್ ಅಂತ ಇರಲ್ಲ, 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾರೆ. ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಇದು ವಿದ್ಯುತ್ತನ್ನು ಬೆಳಗಿನ ಸಮಯದಲ್ಲಿ ಕೊಡಬೇಕಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.